ವಂದನೆಗಳು. ನಮ್ಮ ಈ ದಿನದ ಒಂದು ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರಿಯರೇ. ಎಲ್ಲರೂ ಕಣ್ಮುಚ್ಚಿದ್ದೇ ಆದರೆ ನಾವು ಒಂದು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಮಗೆ ಸ್ತೋತ್ರ ದೇವ. ಈ ಮುಂಜಾನೆ ವೇಳೆಯಲ್ಲಿ ದೇವ, ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮಗೆ ಸಿಕ್ಕಿರ್ತಕ್ಕಂಥ ಈ ಅಮೂಲ್ಯವಾದ ಸಮಯವನ್ನು ದೇವ, ನಿನ್ನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ದೇವ. ದೇವ, ಸೇರಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನೀವು ಆಶೀರ್ವದಿಸಿರಿ ದೇವ. ಈ ಸಂದರ್ಭದಲ್ಲಿ ಬೋಧನೆ ಮಾಡ್ತಕ್ಕಂಥ ನನ್ನನ್ನು ಕೂಡ ನೀವು ಆಶೀರ್ವದಿಸಿರಿ ತಂದೆ ದೇವ. ನಾನು ಮಾತಾಡುವ ಮಾತುಗಳು ಕೇವಲ ಕಾಲ್ಪನಿಕ ಮಾತುಗಳು ಅಥವಾ ನನ್ನ ಮಾತುಗಳಾಗಿರದೆ, ದೇವರ ನಿಜ ಸ್ವರೂಪವನ್ನು ದೇವ ಅಚ್ಚುಕಟ್ಟಾಗಿ ಯಾವ ರೀತಿ ಈ ಮಹಾಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆಯೋ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ನನ್ನ ಕೃಪೆಯನ್ನು ನೀಡು ದೇವ. ಇರುವಂಥ ವಾಸ್ತವಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ದೇವ, ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ದೇವ, ನಮ್ಮ ಈ ಅಲ್ಪಕಾಲದ ಜೀವಿತವನ್ನು ಯಶಸ್ವಿಯಾಗಿ ನಿರ್ವಹಿಸಿ ದೇವ, ತಿರುಗಿ ನಿನ್ನ ಮಹಾಲೋಕಕ್ಕೆ ಸೇರುವ ಬಾಧ್ಯಸ್ಥರಾಗುವಂತೆ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು ತಂದೆ ದೇವ. ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರವಾಗಿ ವಾಕ್ಯ ಕೇಳ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರರನ್ನು ನಿಮ್ಮ ಕೈಗೊಪ್ಪಿಸಿಕೊಡ್ತಾ ಎಲ್ಲರಿಗೂ ಸಮಸ್ತವನ್ನು ಅನುಗ್ರಹಿಸಿ ಕಾಪಾಡಬೇಕಂತ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಈ ಒಂದು ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತು ನಿಮಗೆ ನನ್ನ ಒಂದು ಶುಭಾಶಯಗಳನ್ನು ಕೂಡ ತಿಳಿಸುವವನಾಗಿದ್ದೇನೆ ಪ್ರಿಯರೇ. ಈ ದಿನ ನಾವು ಅಧ್ಯಯನ ಮಾಡ್ತಕ್ಕಂಥ ಭಾಗ ದೇವರ ಸಹವಾಸ. ಇದು ನಮ್ಮೆಲ್ಲರಿಗೂ ಕೂಡ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಿಯರೇ. ಯಾಕಂದ್ರೆ ದೇವರ ಸಹವಾಸ ನಮಗೆ ಯಾಕೆ ಬೇಕು, ದೇವರ ಸಹವಾಸದಿಂದ ನಮ್ಗೆ ಆಗ್ತಕ್ಕಂಥ ಮೇಲೇನು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದಾಗ ನಿಜವಾಗ್ಲೂ ಕೂಡ ಇದು ಪ್ರಾಥಮಿಕ ಪಾಠ ಆಗಿದ್ರೂ ಕೂಡ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ ತಾನು ಯಾವ ರೀತಿ ದೇವರ ಸಹವಾಸದಲ್ಲಿ ನಡೆಯಬೇಕು ಅಂತಕ್ಕಂಥದ್ದು ಅರ್ಥ ಮಾಡಿಸುವಂಥ ಒಂದು ಪಾಠವಾಗಿದೆ ಪ್ರಿಯರೇ. ಯಾಕಂದ್ರೆ ಬಹುಶಃ ನಾನು ತೆಗೆದುಕೊಳ್ತಕ್ಕಂಥ ಅಂಶಗಳು ಹೆಂಗಿರುತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಪ್ರಾರಂಭದಿಂದ ಇರ್ತಕ್ಕಂಥ ಅನೇಕ ವರ್ಷಗಳಿಂದ ಕ್ರಿಸ್ತನ ವಿಶ್ವಾಸದಲ್ಲಿ ನೆಲೆಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ದೇವರ ಕೆಲವು ಅಂಶಗಳು ಅಥವಾ ಪ್ರಾಥಮಿಕ ವಿಷಯಗಳು ನಮಗೆ ಮಹತ್ತರವಾಗಿದೆ ಅಂತಕ್ಕಂಥದ್ದನ್ನ ನಾನು ಸೂಚಿಸ್ತಕ್ಕಂಥ ಅಂಶಗಳಾಗಿರುತ್ತೆ ಪ್ರಿಯರೇ. ಆದುದರಿಂದ ಇವತ್ತಿನ ವಿಷಯ ಕೂಡ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತು ಪ್ರತಿಯೊಬ್ಬ ವಿಶ್ವಾಸ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಆದುದರಿಂದ ಇವತ್ತಿನ ಒಂದು ವಿಷಯವನ್ನು ನಾವೆಲ್ಲ ಕೂಡ ಅಧ್ಯಯನ ಮಾಡಿಕೊಳ್ಳೋಣ ಪ್ರಿಯರೇ. ಅದಕ್ಕಿಂತ ಮೊದಲು ಈ ದಿನ ನಾವು ಈ ವೇದ ಪಾರಾಯಣಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಾಕ್ಯದ ಭಾಗ 1ನೇ ಕೊರಂತಿ 3ನೇ ಅಧ್ಯಾಯ 16ನೇ ವಚನ. ಅದೊಂದು ವಚನವನ್ನ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. 1ನೇ ಕೊರಂತಿ 3ನೇ ಅಧ್ಯಾಯ 16ನೇ ವಚನ ಪ್ರಿಯರೇ. 1ನೇ ಕೊರಂತಿ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿದಾಗ 16 ಮತ್ತು 17. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಸಾಕು. ಈ 16 ಮತ್ತು 17ನೇ ವಚನಗಳನ್ನು ನಾವು ನೋಡಿದಾಗ ನೀವೆಲ್ಲರೂ ಕೂಡ ಈ ವಾಕ್ಯವನ್ನು ಅನೇಕ ಸಲ ಓದಿರ್ತೀರಿ ಮತ್ತು ಇದನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಪ್ರಿಯರೇ. ಏನಿದೆ ಅಂತಂದ್ರೆ, ನೀವು ದೇವರ ಆಲಯವಾಗಿದ್ದೀರಿ. ನೀವು ದೇವರ ಆಲಯ ಅಂತಂದ್ರೆ ನೀವೇ. ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಕೊಡುತ್ತೆ ಅಂತಂದ್ರೆ, ದೇವರು ನಮ್ಮನ್ನೇ ಆಲಯವನ್ನಾಗಿಸಿ ಮಾಡಿದ್ದಾರಲ್ಲ.
ಎಂಥ ವಿಶೇಷವಾಗಿರ್ತಕ್ಕಂಥ ಒಂದು ವಾಕ್ಯ ನೋಡಿ ಪ್ರಿಯರೇ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಇಲ್ಲಿ ಎರಡು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರ ಆಲಯ ನಾವೇ ಆಗಿದ್ದೀವಿ. ಈ ಆಲಯದಲ್ಲೇ ದೇವರು ಇರುತ್ತಾನೆ. ಅರ್ಥ ಆಯ್ತಾ ಪ್ರಿಯರೇ? ದೇವರ ಆಲಯವು ನಾವಾಗಿದ್ದೀವಿ. ನಮ್ಮಲ್ಲೇ ದೇವರು ನೆಲೆಗೊಂಡಿರುತ್ತಾನೆ, ನಮ್ಮಲ್ಲೇ ದೇವರು ವಾಸ ಮಾಡುತ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುತ್ತೆ ಪ್ರಿಯರೇ. ಈ ವಾಕ್ಯವನ್ನು ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ಮತ್ತೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಳ್ತಾನೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾವನಾದರೂ ದೇವರ ಆಲಯವನ್ನು ಅಂದ್ರೆ ಈ ಮನುಷ್ಯನ ದೇಹವನ್ನ ಕೆಡಿಸಲು ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ಕೂಡ ದೇವರು ಆ ವ್ಯಕ್ತಿಯನ್ನ ಕೆಡಿಸ್ತಾನೆ ಅಂತಕ್ಕಂಥ ಎಚ್ಚರಿಕೆ ಇದೆ ಪ್ರಿಯರೇ. ಇಲ್ಲಿ ದೇವರ ಆಲಯವು ನಾವಾಗಿದ್ದೀವಿ, ನಮ್ಮಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅನ್ನುವಂಥ ವಿಷಯವನ್ನ ಹೇಳ್ತಾ, ಇದನ್ನ ಯಾರಾದರೂ ಕೆಡಿಸಿಕೊಂಡರೆ ಅವರನ್ನ ದೇವರು ಕೆಡಿಸ್ತಾನೆ ಅಂತಕ್ಕಂಥ ಎಚ್ಚರಿಕೆ ನಮಗೆ ಈ 17ನೇ ವಚನದಲ್ಲಿ ಕಾಣಿಸುತ್ತೆ ಪ್ರಿಯರೇ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ದೇವರ ಆಲಯ ಎಂಬ ಈ ದೇಹ ಇದು ಪವಿತ್ರವಾಗಿರ್ತಕ್ಕಂಥ ಆಲಯ. ಈ ಆಲಯ ಯಾವುದಂತಾರೆ ನೀವೇ. ನಿಮ್ಮ ದೇಹವೇ ದೇವರ ಆಲಯವಾಗಿದೆ. ಅರ್ಥ ಆಯ್ತಾ ಪ್ರಿಯರೇ? ಎಂತ ಅದ್ಭುತವಾಗಿರ್ತಕ್ಕಂಥ ವಾಕ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ದೇವರ ಆಲಯವು ನಾವೇ ಇದ್ದಾಗ, ದೇವರ ಆತ್ಮನು ನಮ್ಮಲ್ಲೇ ಇದ್ದಾಗ, ಒಂದು ವೇಳೆ ನಾವು ಅದನ್ನ ಕೆಟ್ಟ ಕಾರ್ಯಗಳಿಗೆ ಬಳಕೆ ಮಾಡಿದ್ದೆ ಆದರೆ, ಅಥವಾ ಇನ್ನೊಬ್ಬರ ಆಲಯವನ್ನು ನಾವು ಕೆಡಿಸಲು ಪ್ರಯತ್ನ ಪಟ್ಟರೆ, ನಮ್ಮ ದೇಹದ ಜೊತೆಗೆ, ನಮ್ಮ ಆಲಯದ ಜೊತೆಗೆ ಇನ್ನೊಬ್ಬರ ಆಲಯವನ್ನು ನೀನು ಕೆಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಅಪವಿತ್ರವಾಗಿರ್ತಕ್ಕಂಥ ಕಾರ್ಯ. ಒಂದು ವೇಳೆ ನಾವು ಅದನ್ನ ಮಾಡಿದ್ದೆ ಆದರೆ ದೇವರು ನಮ್ಮನ್ನ ಕೆಡಿಸುವಂತವನಾಗಿದ್ದಾನೆ ಪ್ರಿಯರೇ. ಜಾಗ್ರತೆಯಿಂದಾಗಿ ಕೇಳಿಸ್ಕೊಳ್ಬೇಕು. ಅದು ನಮ್ಮ ದೇಹವೇ ಆಗಿರ್ಬೋದು ಅಥವಾ ಇನ್ನೊಬ್ಬರ ದೇಹವೇ ಆಗಿರ್ಬೋದು. ಯಾಕೆಂದರೆ ಪ್ರತಿಯೊಬ್ಬರ ದೇಹದ ಭಾಗವು ದೇವರ ಆಲಯವಾಗಿರೋದ್ರಿಂದ ಈ ಆಲಯಗಳನ್ನ ನಾವು ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಪ್ರಿಯರೇ. ಯಾಕೆಂದರೆ ಆ ಆಲಯದಲ್ಲಿ ದೇವರು ನಿವಸಿಸುತ್ತಿದ್ದಾನೆ. ಒಂದು ವೇಳೆ ನೀವು ಆ ಆಲಯಗಳನ್ನ ಕೆಡಿಸಿದರೆ ದೇವರು ನಿಮ್ಮನ್ನು ಕೂಡ ಕೆಡಿಸ್ತಾನೆ ಅನ್ನುವಂಥ ಎಚ್ಚರಿಕೆಯನ್ನ ಇವತ್ತು ಈ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮತ್ತು 16, 17ನೇ ವಚನದಲ್ಲಿ ನಮ್ಗೆ ಗೊತ್ತಾಗುತ್ತೆ ಪ್ರಿಯರೇ. ಬಹಳ ಸಿಂಪಲ್ ಆಗಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ದೇವರ ಆಲಯವು ನಮ್ಮ ದೇಹವೇ ಪ್ರಿಯರೇ. ಹೌದಾ? ಇಲ್ಲಿ ಪ್ರಶ್ನೆ ಏನಂತಾರೆ, ಹಂಗಾದ್ರೆ ದೇವರ ಆಲಯವು ನಮ್ಮ ದೇಹವೇ ಆಗಿದ್ದಾಗ ನಾವು ಪ್ರತಿ ವಾರ ಚರ್ಚಿಗೆ ಯಾಕೆ ಹೋಗ್ಬೇಕಾಗುತ್ತೆ? ಹೌದಲ್ರಿ? ದೇವರ ಆಲಯವು ನಮ್ಮ ದೇಹವೇ ಆಗಿದ್ದಾಗ ಪ್ರತಿ ವಾರ ನಾವು ಚರ್ಚಿಗೆ ಯಾಕೆ? ಇದು ಬಹಳ ಸಿಂಪಲ್ ಪ್ರಶ್ನೆ, ಅಷ್ಟೇ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ ಪ್ರಿಯರೇ. ದೇವರು ನಮ್ಮ ದೇಹದಲ್ಲೇ ಇದ್ದಾಗ, ದೇವರು ನಮ್ಮ ದೇಹವನ್ನೇ ದೇವಾಲಯವಾಗಿ ಮಾಡಿಕೊಂಡಾಗ ನಾವು ಚರ್ಚಿಗೆ ಹೋಗುವಂತ ಅವಶ್ಯಕತೆ ಏನಿದೆ ಅನ್ನುವಂತ ಒಂದು ಚಿಕ್ಕ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಕೂಡ ಬರುತ್ತೆ ಪ್ರಿಯರೇ. ಅನಾದಿ ಕಾಲದಿಂದಲೂ ಕೂಡ ಅಂದ್ರೆ ಈ ಹಳೆ ಒಡಂಬಡಿಕೆ ಗ್ರಂಥದಿಂದ ಹಿಡ್ಕೊಂಡು ಇವತ್ತಿನ 21ನೇ ಶತಮಾನದವರೆಗೂ ಕೂಡ ನಾವು ಪ್ರತಿ ವಾರನೋ ಅಥವಾ ಪ್ರತಿ ದಿನವೂ, ಹಿಂದಿನ ಕಾಲದಲ್ಲಿ ಆದ್ರೆ ಪ್ರತಿದಿನವೂ ಸೇರ್ತಿದ್ರು ದೇವರ ಆಲಯದಲ್ಲಿ. ಹೌದಾ? ಅಪೊಸ್ತಲರ ಕೃತ್ಯಗಳು ನೋಡಿ, ಅದನ್ನ ನೋಡೋಣ ಒಂದ್ಸಲ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ ಪ್ರಿಯರೇ. ಎಸ್. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಟ್ಟಾಗಿದ್ದು
ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚತುರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. 46ನೇ ವಚನ. ಅವರು ಅವರು ದಿನಾತ್ಮಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು. 46 ಮತ್ತು 47ನೇ ವಚನದಲ್ಲಿ ನಾವು ನೋಡಿದಾಗ, ಯಾವಾಗ ಅಪೋಸ್ತಲರ ಬೋಧನೆಗೆ ಕಿವಿಗೊಟ್ಟಿರ್ತಕ್ಕಂಥ ಜನರು ಬಹು ಅತ್ಯಾಶ್ಚರ್ಯಪಟ್ಟು ಪ್ರತಿದಿನವೂ ಕೂಡ ಒಂದು ಸಭಾ ಮಂದಿರದಲ್ಲಿ ಅಥವಾ ಒಂದು ಸಭೆಯಾಗಿ ಸೇರಿ ಪ್ರತಿದಿನವೂ ಕೂಡ ರೊಟ್ಟಿ ಮುರಿಯುವಂಥ ಕಾರ್ಯಕ್ರಮದಲ್ಲಾಗಿರಬಹುದು, ಅಥವಾ ಪ್ರತಿದಿನವೂ ಕೂಡ ಅವರು ಒಂದು ಸ್ಥಳದಲ್ಲಿ ಸೇರುವಂಥವರಾಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಪ್ರೇಯರ್. ಅಂದ್ರೆ ದೇವರ ಆಲಯವು ಅವರೇ ಅಂತಕ್ಕಂಥ ವಿಷಯ ಗೊತ್ತಿದ್ರು ಕೂಡ ಈ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿರ್ತಕ್ಕಂಥ ಅಥವಾ ಕ್ರಿಸ್ತನನ್ನ ರಕ್ಷಕನಂತೇಳಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ಈ ಒಂದು ಜನ ಸಮೂಹ ಪ್ರತಿದಿನವೂ ಕೂಡ ಅವರು ಸೇರ್ತಿದ್ರು. ಪ್ರತಿದಿನವೂ ಕೂಡ ಸೇರಿ ಏನಪ್ಪಾ ಅಂದ್ರೆ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ವಾಕ್ಯ ಕೇಳುವಂತ ಭಾಗದಲ್ಲಿ ಸೇರ್ತಾ ಇದ್ರು ಅಂತಕ್ಕಂಥದ್ದನ್ನ ನಮ್ಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರೇರ. ಹೌದಾ? 42ನೇ ವಚನವನ್ನು ಮತ್ತೊಂದು ಸಾರಿ ನಾನು ಓದ್ತೀನಿ ಕೇಳಿರಲಿ. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಂತ ಅದ್ಭುತವಾಗಿರ್ತಕ್ಕಂಥ ವಾಕ್ಯವನ್ನ ನಮಗೆ 42ನೇ ವಚನದಲ್ಲಿ ನಮಗೆ ಕಾಣಿಸುತ್ತೆ ನೋಡ್ರಿ ಪ್ರಿಯರೇ. ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಒಂದು ಪ್ರಶ್ನೆಯನ್ನ ಕೇಳಿದಾಗ, ನಾವು ಚರ್ಚಿಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು, ಪ್ರಾಥಮಿಕವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಿದಾಗ ಅನೇಕರು ಅನೇಕ ವಿಧವಾದಂಥ ಉತ್ತರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಚರ್ಚಿಗೆ ಹೋದ್ರೆ ನನಗೆ ಒಳ್ಳೆ ಆರೋಗ್ಯ ಬರುತ್ತೆ, ಚರ್ಚಿಗೆ ಹೋದ್ರೆ ನನಗೆ ಸಮಾಧಾನ ಸಿಗುತ್ತೆ, ಚರ್ಚಿಗೆ ಹೋದ್ರೆ ನನಗೆ ಅವತ್ತು ಸಂಡೆ ಅನಿಸ್ತದ, ಚರ್ಚಿಗೆ ಹೋಗಲ್ಲ ಅಂದ್ರೆ ನನಗೆ ಸಂಡೆನೇ ಅನ್ಸಂಗಿಲ್ಲ ಅನ್ನುವಂಥ ನಂಬಿಕೆ ಕೂಡ ಅನೇಕ ಜನರಲ್ಲಿದೆ ಪ್ರಿಯರೇ. ನಿಜವಾಗಲೂ ಕೂಡ ಚರ್ಚಿಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನಾವು ಪ್ರಶ್ನಾರ್ಥಕವಾಗಿ ಈ ವಿಶ್ವಾಸಿಗಳಿಗೆ ನಾವು ಹಾಕಿದಾಗ ವಿಚಿತ್ರವಾಗಿರ್ತಕ್ಕಂಥ ಉತ್ತರಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಏನೋ ಕ್ರೈಸ್ತರಾಗಿದ್ದೀವಿ, ಕ್ರಿಸ್ತನನ್ನ ರಕ್ಷಕನಂತ ತಿಳ್ಕೊಂಡಿದ್ದೀವಿ, ಚರ್ಚಿಗೆ ಹೋಗ್ಬೇಕು, ಹೋಗ್ಲಿಲ್ಲ ಅಂತ ನಮ್ಮ ಪಾಸ್ಟರ್ ಬೈತಾರೆ, ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ, ಹೋಗ್ಲಿಲ್ಲ ಅಂದ್ರೆ ನನ್ನ ಮನಸ್ಸು ಒಪ್ಪಂಗಿಲ್ಲ ಅನ್ನುವಂಥ ಉತ್ತರಗಳನ್ನ ಕೊಡ್ತಕ್ಕಂಥ ಅದರ ಮಧ್ಯೆ ಕೂಡ ಬೈಬಲ್ ಹೇಳ್ತಕ್ಕಂಥ ಒಂದು ಉತ್ತರ ಏನಪ್ಪ ಅಂತಂದ್ರೆ, ಪ್ರತಿ ವಾರವೂ ಕೂಡ ಅಥವಾ ಪ್ರತಿ ದಿನವೂ ಕೂಡ ನಾವು ಅನ್ಯೋನ್ಯತೆ ಮತ್ತು ವಿಶ್ವಾಸದಲ್ಲಿ ಯಾಕಿರಬೇಕು ಅಂತಕ್ಕಂಥದಕ್ಕ ಒಂದು ಉದಾಹರಣೆಯನ್ನು ಕೊಡ್ತಾನೆ ಪ್ರಿಯರೇ. ಆ 3,000 ಜನ ದೇವರ ವಾಕ್ಯಕ್ಕೆ ತಿರುಗಿಕೊಂಡಾಗ ಅಪೊಸ್ತಲರ ಬೋಧನೆಗೆ ಅವರು ಪ್ರತಿದಿನವೂ ಏನು ಮಾಡ್ತಿದ್ರು ಅಂತಕ್ಕಂಥ ಉತ್ತರವನ್ನ ಇಲ್ಲಿ ನಾವು 42ನೇ ವಚನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಅಂದ್ರೆ ವಾಕ್ಯವನ್ನ ಕೇಳುವುದರಲ್ಲಿ ಅತ್ಯಾಸಕ್ತಿಯನ್ನ ಹೊಂದಿದ್ದು ಅವರು ಆ ಸಭಾ ಮಂಡಲಿಗೆ ಸೇರ್ತಿದ್ರು ಪ್ರಿಯರೇ. ಮೊದಲನೇದಾಗಿ ಯಾಕೆ ಅವರು ಚರ್ಚಿಗೆ ಹೋಗ್ತಿದ್ರಪ್ಪ, ಯಾಕೆ ಅವರು ದೇವಾಲಯದಲ್ಲಿ ಕೂಡ್ತಿದ್ರು ಅಂತಂದ್ರೆ, ಮೊದಲನೇ ಉತ್ತರ ಏನಪ್ಪ ಅಂತಂದ್ರೆ ಬೋಧನೆಯನ್ನ ಕೇಳುವುದರಲ್ಲಿಯೂ, ಅಂದ್ರೆ ನಾವು ಬೋಧನೆಯನ್ನ ಕೇಳುವಂತ ವಿಷಯದಲ್ಲಿ ನಮಗೆ ಅಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತೆ ಪ್ರಿಯರೇ. ಮೊದಲನೇ ಪಾಯಿಂಟ್ ನೀವು ಗಮನದಲ್ಲಿಟ್ಕೋಬೇಕು ಪ್ರಿಯರೇ. ನಾವು ಚರ್ಚಿಗೆ ಯಾಕೆ ಹೋಗ್ಬೇಕು ಅಂತಕ್ಕಂಥದ್ರಲ್ಲಿ, ಚರ್ಚಿಗೆ ಹೋಗುವುದರಿಂದ ನಮಗೆ ಆಗ್ತಕ್ಕಂಥ ಲಾಭ ಏನಂತಂದ್ರೆ, ಮೊದಲನೇ ಲಾಭ, ನಾವು ಲಾಭ ನಷ್ಟಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದಲ್ಲ, ಅಂದ್ರೆ ನಮ್ಗೆ ಆಗ್ತಕ್ಕಂಥ ಮೇಲು ಅನ್ನುವಂಥದ್ದನ್ನ ಹೇಳ್ತೇನೆ ಪ್ರಿಯರೇ. ಚರ್ಚಿಗೆ ಹೋಗುವುದರಿಂದ ನಮ್ಗೆ ಆಗ್ತಕ್ಕಂಥ ಮೇಲೇನಂತಾರೆ, ನಾವು ವಾಕ್ಯದ ಸಹವಾಸದೊಂದಿಗೆ ಇರ್ತೀವಿ ಪ್ರಿಯರೇ. ಬೋಧನೆಯನ್ನ ಕೇಳುವಂತ ಅವಕಾಶವನ್ನ ನಾವು ಪಡ್ಕೊಳ್ತೀವಿ ಪ್ರಿಯರೇ. ದಿಸ್ ಇಸ್ ದ ಫಸ್ಟ್ ಪ್ರಿಯಾರಿಟಿ. ಇದು ನಮಗೆ ಬೇಕಾಗಿರ್ತಕ್ಕಂಥ ಮೊದಲನೇ ಆದ್ಯ ಪ್ರಿಯರೇ. ಎರಡನೇದಾಗಿ ಸಹೋದರರ ಅನ್ಯೋನ್ಯತೆ, ಫೆಲೋಶಿಪ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಸಹೋದರರ ಅನ್ಯೋನ್ಯತೆ ಮತ್ತು ಐಕ್ಯತೆಯಲ್ಲಿ ನಾವೆಲ್ಲರೂ ಕೂಡ ಸೇರ್ತೀವಿ ಪ್ರಿಯರೇ. ದೇವರನ್ನು ಅಂಗೀಕರಿಸಿಕೊಂಡಿರ್ತಕ್ಕಂಥ ಒಂದು ಜನಾಂಗವಾಗಿ ವಿಶ್ವಾಸದ ಒಂದು ಜೀವಿತದಲ್ಲಿ
ನಾವೆಲ್ಲರೂ ಕೂಡ ಒಂದೇ ಕುಟುಂಬವಾಗಿ ಒಂದೇ ಸಭೆಯಾಗಿ ಸೇರುವಂಥದ್ದು ಕೂಡ ದೇವರ ಚಿತ್ತ ಪ್ರಿಯರೇ. ಮೊದಲನೆಯದಾಗಿ ಬೋಧನೆಗೆ ನಾವೇನಪ್ಪ ಅಂತಂದ್ರೆ ಬೋಧನೆಯನ್ನು ಕೇಳುವವರಾಗ್ತೀವಿ. ಎರಡನೇದಾಗಿ ಸಹೋದರರ ಅನ್ಯೋನ್ಯತೆಯಲ್ಲಿ ಸೇರುವವರಾಗ್ತೀವಿ. ಮೂರನೇದಾಗಿ ರೊಟ್ಟಿ ಮುರಿಯುವುದರಲ್ಲಿಯೂ. ರೊಟ್ಟಿ ಯಾಕೆ ಮುರಿತೀವ್ರಿ ನಾವು? ರೊಟ್ಟಿ ಕಾರ್ಯಕ್ರಮವನ್ನ ನಾವು ಯಾಕೆ ತೆಗೆದುಕೊಳ್ತೀವಿ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ, ಒಂದು ಸಾರಿ ಆಲೋಚನೆ ಮಾಡಿ. ನಾವೆಲ್ಲರೂ ಕೂಡ ದೀಕ್ಷಾ ಸ್ನಾನವನ್ನು ಹೊಂದಿದ ನಂತರ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಸೇರುವಂತ ಒಂದು ಅರ್ಹತೆಯನ್ನು ಪಡ್ಕೊಳ್ತೀವಿ ಪ್ರಿಯರೇ. ಹೌದಾ? ಪಡ್ಕೊಳ್ತೀವಿ ಆ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ. ಆ ರೊಟ್ಟಿ ಮುರಿಯುವ ಕಾರ್ಯಕ್ರಮದ ವಿಶೇಷತೆ ಏನು? ಇವತ್ತು ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಒಂದನೇ ಕೊರಂತೆ 11ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿದಾಗ ಪ್ರಿಯರ, ನಾನು ನಿಮಗೆ ಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ರೊಟ್ಟಿ ಮುರಿಯುವ ಕಾರ್ಯಕ್ರಮದ ವಿಶೇಷತೆಯನ್ನ ಪೌಲನು ಕೊರಿಂಥ ಸಭೆದವರಿಗೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು, ಯೇಸು ಕ್ರಿಸ್ತನು ತನ್ನ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ. ಆ ರೊಟ್ಟಿಯ ಸಿಂಬಾಲಿಕ್ ಆಗಿ ಹೇಳ್ತಾನೆ, ಈ ರೊಟ್ಟಿ ಅಂತಕ್ಕಂಥದ್ದು ನನ್ನ ದೇಹವಾಗಿದೆ. ಈ ರೊಟ್ಟಿಯನ್ನು ಮುರಿದು ತಿಂದಿದ್ದೆ ಆದರೆ, ನೋಡಿ ಮುಂದಕ್ಕೆ ಹೋಗ್ತೇನೆ ನೋಡಲಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ಮುರಿದು ತಿಂದಿದ್ದೆ ಆದರೆ ನೀವು ನನ್ನನ್ನು ಜ್ಞಾಪಕ ಮಾಡಿಕೊಂಡಂಗೆ, ನನ್ನ ದೇಹವನ್ನ ನಿಮಗೋಸ್ಕರ ನಾನು ಸಮರ್ಪಿಸಿದ್ದೇನೆ. ಆ ದೇಹ ಈ ರೊಟ್ಟಿಯಾಗಿದೆ. ಈ ರೊಟ್ಟಿಯನ್ನ ತಿಂದಾಗ ಪ್ರತಿ ಕ್ಷಣ ಕೂಡ ದೇವರ ದೇಹದ ಒಂದು ಭಾಗವನ್ನ ನಾವು ಅನುಭವಿಸ್ತಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಕಲ್ಪನೆ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಅದಾದ ನಂತರ ಮುಂದಕ್ಕೆ ಹೋಗೋಣ ಪ್ರಿಯರೇ. ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಅಂದ್ರೆ ಆ ರೊಟ್ಟಿ ಮತ್ತು ದ್ರಾಕ್ಷಾರಸ ಯಾವುದಕ್ಕ ಸಿಂಬಾಲಿಕ್ ಆಗಿದೆ ಅಂತಂದ್ರೆ, ರೊಟ್ಟಿ ಯೇಸು ಕ್ರಿಸ್ತನ ದೇಹ, ದ್ರಾಕ್ಷಾರಸ ಯೇಸು ಕ್ರಿಸ್ತನ ಸುರಿಸಿರ್ತಕ್ಕಂಥ ರಕ್ತ ಪ್ರಿಯರೇ. ಆ ದೇಹಕ್ಕೆ ಯಾವ ರೀತಿ ಆ ಶ್ರಮೆಗಳನ್ನ ಅನುಭವಿಸಿತೋ, ಆ ಅನುಭವಗಳು ಅವು ನಮಗೋಸ್ಕರ ಅಂತಕ್ಕಂಥ ಒಂದು ಕಲ್ಪನೆಯನ್ನು ನೀನು ಮಾಡ್ಕೋಬೇಕು. ಆ ಪಾನ ಮಾಡುವಾಗಲೆಲ್ಲವೂ ಕೂಡ ಯೇಸು ಕ್ರಿಸ್ತನ ಸುರಿಸಿರ್ತಕ್ಕಂಥ ರಕ್ತ ಅಂತೇಳಿ ನೀನು ಅನ್ಕೊಂಡು ಅದನ್ನ ಸೇವಿಸಬೇಕಾಗುತ್ತೆ ಪ್ರೇರೆ. ಅಂದ್ರೆ ಆ ದೇಹ ಮತ್ತು ಆ ರಕ್ತ ಅವೆರಡೂ ಕೂಡ ನಮಗೋಸ್ಕರ ಅಥವಾ ಈ ಲೋಕದ ಜನರಿಗೋಸ್ಕರ ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ತ್ಯಾಗ ಅನ್ನುವಂಥ ಒಂದು ಸಿಂಬಾಲಿಕ್, ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಪ್ರೇರೆ. ಆದ್ದರಿಂದ ರೊಟ್ಟಿ ಮುರಿಯೋದು ಮತ್ತು ಪಾನ ಮಾಡುವುದು ಇವೆರಡೂ ಕೂಡ ದೇವರನ್ನ ಜ್ಞಾಪಕ ಮಾಡಿಕೊಳ್ಳೋದಕ್ಕೋಸ್ಕರ, ಯೇಸು ಕ್ರಿಸ್ತನ ತ್ಯಾಗವನ್ನ ಜ್ಞಾಪಕ ಮಾಡಿಕೊಳ್ಳೋಕ್ಕೋಸ್ಕರ. ಯಾಕಂದ್ರೆ ಯೇಸು ಕ್ರಿಸ್ತನು ತಂದೆಯಾದ ದೇವರ ಒಂದು ಅಪ್ಪಣೆಯ ಮೇರೆಗೆ ಈ ಲೋಕದಲ್ಲಿ ಬಂದು ನಿಮ್ಮೆಲ್ಲರ ಪಾಪದ ಜೀವಿತದಿಂದ ವಿಮುಕ್ತಿಯನ್ನು ಗೊಳಿಸ್ಲಿಕ್ಕೆ ಆತನ ತನ್ನ ದೇಹವನ್ನೇ ತ್ಯಾಗ ಮಾಡಿದ್ದಾನೆ. ಆತನ ತನ್ನ ರಕ್ತವನ್ನೇ ಸುರಿಸಿದ್ದಾನೆ. ಆ ರಕ್ತದಿಂದ, ಆ ದೇಹದಿಂದ ನಾವೆಲ್ಲರೂ ಕೂಡ ಶುದ್ಧಿಯಾಗಿದ್ದೀವಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಪ್ರತಿದಿನವೂ ಕೂಡ ನಾವು ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ನಾವು ಆ ರೊಟ್ಟಿ ಮುರಿಯುವಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಿದ್ದೀವಿ ಪ್ರಿಯರೇ. ಇದು ಅದರ ಒಂದು ಉದ್ದೇಶ ಪ್ರಿಯರೇ.
ಈ ರೊಟ್ಟಿ ಮುರಿಯುವ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ತ್ಯಾಗವನ್ನು, ಯೇಸು ಕ್ರಿಸ್ತನ ಒಂದು ಆ ಆ ಒಂದು ಒಡಂಬಡಿಕೆಯನ್ನು ಸೂಚಿಸ್ತಕ್ಕಂಥ ಕಾರ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅದನ್ನು ತೆಗೆದುಕೊಳ್ಳುವಂಥ ಸ್ಥಳ ಆ ಒಂದು ಚರ್ಚ್ ಆಗಿರುತ್ತೆ ಪ್ರಿಯರೇ. ಆದುದರಿಂದ ನಾವು ಚರ್ಚಿಗೆ ಹೋದಂಥ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥ ಮೇಲು ಯಾವುದಂತಂದ್ರೆ ಇದೇ ಪ್ರಿಯರೇ. ಮತ್ತೊಂದಾವರ್ತಿ ಓದೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನು ನೋಡೋಣ ಪ್ರಿಯರೇ. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಇವೆಲ್ಲವೂ ಕೂಡ ನಮಗೆ ಸಿಗ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡುವಂತ ಒಂದು ಅವಕಾಶ ಕೂಡ ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಚರ್ಚಲ್ಲಿ ಸಿಗುತ್ತೆ ಪ್ರಿಯರೇ. ನಾವೊಂದು ಆಲಯವಾಗಿ ಸೇರಿದಾಗ ನಮಗೆ ಇವೆಲ್ಲವೂ ಕೂಡ ಸಿಗುತ್ತೆ ಪ್ರಿಯರೇ. ಇವೆಲ್ಲವೂ ಕೂಡ ಸಿಗುತ್ತೆ. ಬೋಧನೆ ಸಿಗುತ್ತೆ, ಸಹೋದರರ ಐಕ್ಯತೆ ಸಿಗುತ್ತೆ, ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಐಕ್ಯವಾಗುವಂಥ ಅವಕಾಶ ಸಿಗುತ್ತೆ, ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಕ್ಕಂಥ ಅವಕಾಶ ಕೂಡ ನಮಗೆ ಸಿಗುತ್ತೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬ ವಿಶ್ವಾಸಿಗಳು ಕೂಡ ನಾವು ಚರ್ಚನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಉದ್ದೇಶ ಏನಂತಾರೆ, ನಮಗೆ ಅಲ್ಲಿ ಇವೆಲ್ಲವುಗಳು ಸಿಗುತ್ತೆ. ಆದುದರಿಂದ ನಾವೆಲ್ಲರೂ ಕೂಡ ಸಹೋದರರಾಗಿ ಐಕ್ಯರಾಗಿ ಆ ಒಂದು ಸ್ಥಳದಲ್ಲಿ ಸೇರ್ಲಿಕ್ಕೆ ನಾವು ಹೋಗಲೇಬೇಕಾಗುತ್ತೆ ಪ್ರಿಯರೇ. ಇದು ನಾವು ಚರ್ಚಿಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ಉದ್ದೇಶ ಆಗಿದೆ ಪ್ರಿಯರೇ. ಆದುದರಿಂದ ನನ್ನ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಕೂಡ ಅನ್ಕೋಬಹುದು, ಇವಾಗೇನು ಚರ್ಚ್ಗೆ ಹೋಗಲ್ಲ ಅಂದ್ರೆ ನಡೀತೆ, ಮೊಬೈಲ್ ಓಪನ್ ಮಾಡಿದ್ರೆ ಜಿಗ್ಗಿ ಮೆಸೇಜ್ ಬರುತ್ತೆ, ಯಾವ್ದು ಬೇಕಾದ್ರೂ ನೋಡ್ಬೋದು, ಯಾರ್ದು ಬೇಕಾದ್ರೂ ನೋಡ್ಬೋದು, ಯಾವುದಾದ್ರೂ ಅರ್ಥ ಮಾಡ್ಕೋಬಹುದು ಅನ್ನುವಂಥ ಒಂದು ವಿಶ್ವಾಸ ನಿಮಗೆ ಬಂದಿದ್ರೆ ಅದಕ್ಕೆ ದಯವಿಟ್ಟು ಕೂಡ ತಪ್ಪು ಪ್ರಿಯರೇ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಂದು ಸ್ಥಳದಲ್ಲಿ ಸೇರಿದಾಗ ನಮಗೆ ಬರ್ತಕ್ಕಂಥ ಒಂದು ಆಲೋಚನೆಗಳೇ ಬೇರೆ ಆಗಿರುತ್ತೆ. ಅದರಿಂದ ಆಗ್ತಕ್ಕಂಥ ಒಂದು ಸಹವಾಸವೇ ಬೇರೆ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ತಾ, ಪ್ರತಿಯೊಬ್ಬ ವಿಶ್ವಾಸಿ ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳದಲ್ಲಿ ನೀವೆಲ್ಲರೂ ಕೂಡ ಸೇರಬೇಕು, ನೀವೆಲ್ಲರೂ ಕೂಡ ದೇವರ ಆಲಯಕ್ಕೆ ಬರಬೇಕಾಗುತ್ತೆ ಪ್ರಿಯರೇ. ಆದುದರಿಂದ ನೀವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ನೀವು ಯಾವುದೇ ಚರ್ಚಿಗೆ ಹೋದ್ರೂ ನಿಮ್ಗೆ ಅನುಕೂಲವಿರ್ತಕ್ಕಂಥ, ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬೇಡ, ವಾಕ್ಯದ ಪ್ರಕಾರ ನಡೀತಕ್ಕಂಥ ಯಾವುದೇ ಒಂದು ಸಭೆಗೆ ನೀವು ಹೋಗಿ ಅಲ್ಲಿರ್ತಕ್ಕಂಥ ವಾಕ್ಯವನ್ನು ಕೇಳಬೇಕು ಪ್ರಿಯರೇ. ಬಹಳಷ್ಟು ಜನ ಹೇಳ್ತಿರ್ತಾರೆ, ಅಲ್ಲಿ ವಾಕ್ಯನೇ ಇಲ್ಲ ಬ್ರದರ್, ಅದಕ್ಕೆ ನಾವು ಹೋಗಂಗೇ ಇಲ್ಲ ಚರ್ಚಿಗೆ ಅಂತಿರ್ತಾರೆ. ದಯವಿಟ್ಟು ಈ ಒಂದು ಮಿಸ್ಟೇಕನ್ನು ಮಾಡುವಂಥದ್ದು ಬೇಡ ಪ್ರಿಯರೇ. ಒಂದು ವೇಳೆ ನಿಮ್ಮ ಒಂದು ವಾತಾವರಣದಲ್ಲಿ ನಿಮಗಿರ್ತಕ್ಕಂಥ ಆಲಯ ಯಾವುದೇ ಇರಲಿ ಪ್ರಿಯರೇ, ಅಟೆಂಡ್ ಆಗಿ. ಆತನು 10 ವಾಕ್ಯಗಳನ್ನು ಹೇಳಿದಾಗ 10ರಲ್ಲಿ 2 ನಮಗೆ ಟಚ್ ಆಗ್ತಕ್ಕಂಥ ವಾಕ್ಯಗಳು ಸಿಗ್ತವೆ ಪ್ರಿಯರೇ. ಖಂಡಿತವಾಗಲೂ ಕೂಡ 10 ಸೆಂಟೆನ್ಸ್ಗಳಲ್ಲಿ 2 ಸೆಂಟೆನ್ಸ್ ಆದ್ರೆ ನಮ್ಮ ಮನಸ್ಸಿಗೆ ಮುಟ್ತಿರುತ್ತೆ ಪ್ರಿಯರೇ. ಇದೇ ವಿಷಯವನ್ನ ಒಂದು 15 ದಿನದ ಹಿಂದೆ ಬ್ರದರ್ ಇಮಾನುವೇಲ್ ಅವರು ಮತ್ತು ನಾವು ಮಾತಾಡಿದೆವು ಪ್ರಿಯರೇ. ಖಂಡಿತವಾಗಲೂ ಕೂಡ ಆ ಮಾತು ನನಗೆ ಎಷ್ಟು ಟಚ್ ಆಯ್ತು ಅಂತಂದ್ರೆ, ಐನವ್ರು ಹೇಳಿದ್ರು, ಇಮಾನುವೇಲ್ ಐನವರು, ಅನೇಕ ವಿಶ್ವಾಸಿಗಳು ನನ್ನಲ್ಲಿದ್ದಾರೆ, ಅವ್ರಿಗೆ ನಾನು ಸಜೆಸ್ಟ್ ಮಾಡ್ತಿರ್ತೀನಿ, ಒಂದು ವೇಳೆ ನಿಮಗೆ ಅಂದ್ರೆ ಸತ್ಯ ವಾಕ್ಯದ ಕಡೆಗೆ ಏನಪ್ಪ ಅಂತಾರೆ ಅವಕಾಶ ಇರಲಿಲ್ಲ ಅಂತಾರೆ ಅಟೆಂಡ್ ಆಗ್ಲಿಕ್ಕೆ, ದಯವಿಟ್ಟು ನಿಮ್ಮ ನೇಬರಿಂಗ್ ಚರ್ಚಸ್ ಅಂದ್ರೆ ನಿಮ್ಮ ಹತ್ತಿರ ಸುತ್ತಮುತ್ತಲ ಇರ್ತಕ್ಕಂಥ ಚರ್ಚ್ಗಳಿಗೆ ಹೋಗ್ರಿ, ಅಲ್ಲಿ ದೇವರ ವಾಕ್ಯವನ್ನು ಕೇಳ್ರಿ. ದೇವರ ವಾಕ್ಯವನ್ನು ಕೇಳಿದಾಗ ಒಂದು 10 ಸೆಂಟೆನ್ಸ್ ಅವ್ರು ಹೇಳಿದ್ರು ಕೂಡ ಅದರಲ್ಲಿ 2 ನಮಗೆ ಇಷ್ಟ ಆಗ್ತಕ್ಕಂಥ, ಅಥವಾ 2 ದೇವರ ವಾಕ್ಯಕ್ಕೆ ವಿಧೇಯರಾಗುವಂತ, ದೇವರಿಗೆ ಹತ್ತಿರವಾಗುವಂತ ಮಾತುಗಳಿರ್ತವೆ. ಆ 2 ಮಾತುಗಳಿಗೋಸ್ಕರ ಹೋಗ್ಬೇಕು. ಅದು ನಮ್ಮ ವಿಶ್ವಾಸವನ್ನು ದೃಢಪಡಿಸುತ್ತೆ, ನಮ್ಮ ಭಕ್ತಿ ಜೀವನವನ್ನ ಹಿರಿಮೆಗೊಳಿಸುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಖಂಡಿತವಾಗಲೂ ಕೂಡ ನನಗೆ ಬಹಳ ಇಷ್ಟ ಆಯ್ತು. ಆ ಸೆಂಟೆನ್ಸ್ ಬಹಳ ಇಷ್ಟ ಆಯ್ತು ಪ್ರಿಯರೇ. ಅದು ನನಗೆ ಎಷ್ಟು ಇಷ್ಟ ಆಯ್ತು ಅಂತ ನಿಜವಾಗ್ಲೂ ಕೂಡ ಅನೇಕ ಜನರು ನಾನು ನೋಡಿದ್ದೀನಿ, ವಾಕ್ಯವನ್ನು ತಿಳ್ಕೊಂಡಿರ್ತಾರೆ, ದೇವರನ್ನ ಹಿಂಬಾಲಿಸ್ತೀವಿ ಅಂತ ಹೇಳಿ ಅವರು ಬೈಬಲ್ನ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವು ದಿನ ಆದ ನಂತರ ಕೆಲವು ಸಂಘಗಳನ್ನ ಕ್ರಿಟಿಸೈಸ್ ಮಾಡ್ತಿರ್ತಾರೆ ಪ್ರಿಯರೇ. ಅದಂಗಿದೆ, ಇದು ಹಿಂಗಿದೆ, ಅವ್ರಿಗೇನು ಗೊತ್ತಿದೆ, ಅಲ್ಲಿಗೆ ಹೋದ್ರೆ ಏನು ಲಾಭ ಅದ, ಅವ್ರಿಗಿಂತ ಮನೆಯಾಗಿರೋದೇ ಬೆಟ್ರು ಅಂತ ಹೇಳ್ತಿರ್ತಾರೆ. ಬೇಡ ಪ್ರಿಯರೇ, ಒಂದು ವೇಳೆ ನಾವು ಈ ಸಾಹಸಕ್ಕೆ ಕೈ ಹಾಕಿದ್ರೆ ಸೈತಾನನು ನಮ್ಮನ್ನು ಕೈ ಹಾಕ್ತಾನೆ ಪ್ರಿಯರೇ. ಸೈತಾನನ ಬಲೆಯಲ್ಲಿ ನಾವು ಬೀಳ್ತೀವಿ ಪ್ರಿಯರೇ. ಖಂಡಿತವಾಗಲೂ ಕೂಡ ನಾವು ದೇವರ ಸಹವಾಸದಲ್ಲಿ, ಸಹೋದರರ ಐಕ್ಯತೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನಾ ಜೀವಿತದಲ್ಲಿ ನಾವು ಮುಂದಕ್ಕೆ ಸಾಗ್ಬೇಕಂತಂದ್ರೆ ನಾವೆಲ್ಲರೂ ಕೂಡ ಒಂದು ಸಭಾ ಮಂಡಳಿಯಲ್ಲಿ, ಆಗಿನ ಅಪೊಸ್ತಲರು, ಮೊದಲನೇ ಶತಮಾನದ ಕ್ರೈಸ್ತರು ಯಾವ ರೀತಿ ಪ್ರತಿದಿನವೂ ಸಭಾ ಮಂದಿರಗಳಲ್ಲಿ ಸೇರಿ ಸಹೋದರರ ಐಕ್ಯತೆಯಲ್ಲಿ ಏಕೀಭವಿಸ್ತಿದ್ರು, ಅದನ್ನು ನಾವು ಕೂಡ ಮಾಡಬೇಕಾಗಿದೆ ಪ್ರಿಯರೇ. ನಿಮಗೆ ಅವಕಾಶ ಇತ್ತು,
ಉತ್ತಮವಾದಂಥ ವಾಕ್ಯಕ್ಕೆ ವಿಧೇಯರಾಗಿರ್ತಕ್ಕಂಥ ಸಭೆ ಇತ್ತಂತಾರೆ. ವಿ ಆರ್ ಲಕ್ಕಿ. ನಾವು ತುಂಬ ಲಕ್ಕಿ. ಅಲ್ಲಿ ಸೇರೋಣ. ಒಂದು ವೇಳೆ ನಮಗೆ ಅನಾನುಕೂಲ ಇತ್ತಂದರೆ ನಮಗಿರ್ತಕ್ಕಂಥ ಅವಕಾಶದ ಸಭಾ ಮಂದಿರಗಳಲ್ಲಿ ಸೇರೋಣ ಪ್ರೇರೆ. ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ನಾವು ಆರಾಧನೆ ಮಾಡೋಣ ಪ್ರೇರೆ. ಯಾಕಂದರೆ ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘವಾಗಿ ನಾವಿದ್ದೇವೆ ಪ್ರೇರೆ. ಈ ಸಂಘವು ಬಹಳಷ್ಟು ದೃಢವಾಗಿ ನಿಲ್ಲಬೇಕಾಗಿದೆ. ಆ ದೃಢತ್ವವನ್ನು ನಾವು ಕಡೆಯವರೆಗೂ ಕೂಡ ಕಾಪಾಡಿಕೊಳ್ಳುವಂಥ ಅವಕಾಶ ನಮ್ಮ ಮೇಲಿದೆ ಪ್ರೇರೆ. ಆದ್ದರಿಂದ ನಾನು ಪ್ರೀತಿಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಪ್ರೇರೆ. ವಿಶ್ವಾಸದ ಜೀವಿತದಿಂದ ನಾವು ದೂರ ಆಗದೆ ದೇವರ ಅನ್ಯೋನ್ಯತೆಗೆ, ದೇವರ ಪ್ರೀತಿಯೊಂದಿಗೆ ನಾವು ಸೇರಬೇಕಾಗಿದೆ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಎಫೆಸದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23ನೇ ವಚನವನ್ನು ನೋಡೋಣ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22-23 ವಾಕ್ಯವನ್ನು ನಾವು ನೋಡೋಣ ಪ್ರೇರೆ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣ ಉಳ್ಳದಾಗಿದೆ. ಎಂತ ಅದ್ಭುತವಾದಂಥ ಮಾತು ಹೇಳ್ತಾನೆ ನೋಡಿ ಪ್ರೇರೆ. ಸಭೆಯ ವಿಶೇಷತೆ ಬಗ್ಗೆ ಹೇಳ್ತಾನೆ, ಸಹವಾಸದ ಬಗ್ಗೆ ಹೇಳ್ತಾನೆ. ಇಲ್ಲಿ ಏನಪ್ಪ ಅಂದ್ರೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ, ಯಾರನ್ನ? ಕ್ರಿಸ್ತನನ್ನ ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಶಿರಸ್ ಅಂದ್ರೆ ಏನ್ರೆ? ಹೆಡ್. ಆತನ ಶಿರಸ್ಸಾಗಿದ್ದಾನೆ. ಸಭೆಯು ಆತನ ದೇಹವಾಗಿದೆ. ಆತನ ದೇಹ ಅಂದ್ರೆ ಯಾರು? ಸಭೆ. ಸಭೆ ಅಂದ್ರೆ ಏನು? ನಾವೆಲ್ಲರೂ ಕೂಡುವಂಥದ್ದು ಪ್ರೇರೆ. ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ರೆ ಆತನ ದೇಹವು ನಾವೇ ಆಗಿರೋದ್ರಿಂದ ದೇಹ ಮತ್ತು ಶಿರಸ್ಸು ಒಂದಾಗಿದ್ದಾಗ ಮಾತ್ರ ಅದಕ್ಕೊಂದು ಆಕಾರ ಸಿಗುತ್ತೆ ಪ್ರೇರೆ. ಆದ್ದರಿಂದ ಕ್ರಿಸ್ತನ ಶಿರಸ್ಸಿಗೆ ಆತನ ದೇಹವೇ ಸಭೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಸಭೆಯಲ್ಲಿ ಸೇರುವಂಥದ್ದು ಬಹಳ ಪ್ರಮುಖವಾಗಿದೆ ಪ್ರಿಯರೇ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನು ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದ್ದಾಗಿದೆ. ನೀನು ಪರಿಪೂರ್ಣತೆಯಿಂದ ಕೂಡಿರ್ಬೇಕಾದ್ರೆ ಕ್ರಿಸ್ತನನ್ನ ನಿನ್ನ ಶಿರಸ್ಸಾಗಿ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ಕ್ರಿಸ್ತನು ಶಿರಸ್ಸಾಗಿದ್ರೆ ಆತನ ದೇಹವು ಸಭೆಯಾಗಿರುತ್ತೆ. ಸಭೆಯ ಭಾಗವು ನಾವಾಗಿರಬೇಕಾದ್ರಿಂದ ಅದು ಪರಿಪೂರ್ಣತೆಯಾಗಿರುತ್ತೆ ಪ್ರಿಯರೇ. ಅಂದ್ರೆ ಸಭೆಯಾಗಿ ನಾವು ಸೇರುವಂಥದ್ದು, ಕ್ರಿಸ್ತನನ್ನ ಶಿರಸ್ಸಾಗಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಪರಿಪೂರ್ಣತೆಯ ಪರಿಪಕ್ವತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಿಯರೇ. ನಾವು ಪರಿಪೂರ್ಣರಾಗಬೇಕಂತಾರೆ ಏನ್ ಮಾಡ್ಬೇಕಂತಾರೆ? ನಾವು ಸಭೆಯ ದೇಹವಾಗಬೇಕು. ಕ್ರಿಸ್ತನು ಆ ಸಭೆಯ ಶಿರಸ್ಸಾಗಿರಬೇಕು ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ದೇಹವಾಗಿದ್ದೀವಿ, ಕ್ರಿಸ್ತನು ನಮಗೆ ಶಿರಸ್ಸಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನನ್ನ ಧರಿಸಿಕೊಳ್ಬೇಕಾಗಿದೆ. ಕ್ರಿಸ್ತನ ಸಹವಾಸದಲ್ಲಿ ನಾವಿರಬೇಕಾಗಿದೆ. ಕ್ರಿಸ್ತನು ದೇಹವಾಗಿ ಅಂದ್ರೆ ಕ್ರಿಸ್ತನು ನಮ್ಮ ದೇಹದ ಶಿರಸ್ಸಾಗಿರೋದ್ರಿಂದ ನಾವು ಸಭೆಯ ದೇಹದ ಭಾಗವಾಗಿರೋದ್ರಿಂದ ನಾವೆಲ್ಲರೂ ಕೂಡ ಸಭೆಯಾಗಿ ಸೇರುವಂಥದ್ದು, ಸಭೆಯಾಗಿ ಒಗ್ಗಟ್ಟಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಪ್ರಿಯರೇ. ಅದೇ ರೀತಿ 1ನೇ ಕೊರಿಂಥಿ 12ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ ಪ್ರಿಯರೇ. 1ನೇ ಕೊರಿಂಥಿ 12ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ ಪ್ರಿಯರೇ. 27ನೇ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರಗಳನ್ನು ಅವರವರಿಗೆ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ 1ನೇ ಕೊರಿಂಥಿ 12ನೇ ಅಧ್ಯಾಯ 27ನೇ ವಚನದಲ್ಲಿ ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತಾನೆ. ಏನಂತ ಕೊಡ್ತಾನಪ್ಪ ಅಂತಾರೆ? ನೀವು ಕ್ರಿಸ್ತನ ದೇಹವು. ನೀವು ಯಾರು ಪ್ರಿಯರ? ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಎಂತ ಸ್ಟೇಟ್ಮೆಂಟ್ ಕೊಡ್ತಾನಂದ್ರೆ, ನಮ್ಮ ಎಲ್ಲಾ ಅಂಗಾಂಗಗಳು ಏನಪ್ಪಾ ಅಂದ್ರೆ ಒಂದು ದೇಹವಾಗುತ್ತೆ.
ಅದೇ ಆಲಯವಾಗುತ್ತೆ. ಆ ಆಲಯಕ್ಕೆ ಶಿರಸ್ಸು ಕ್ರಿಸ್ತನಾಗಿದ್ದಾನೆ. ಒಟ್ಟಾರೆಯಾಗಿ ಹೇಳ್ಬೇಕಂದರೆ ನೀವು ಕ್ರಿಸ್ತನ ದೇಹ. ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಾಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೋಸ್ತಲರನ್ನ, ಎರಡನೇದಾಗಿ ಪ್ರವಾದಿಗಳನ್ನ, ಮೂರನೇದಾಗಿ ಉಪದೇಶಕರನ್ನ ಇಟ್ಟಿದ್ದಾನೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಾವು ಕ್ರಿಸ್ತನ ದೇಹಕ್ಕೆ ನಾವು ಸಂಬಂಧಪಟ್ಟವರಾಗಿದ್ದೀವಿ ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದಾಗಿ ಏಕೀಭವಿಸಿದಾಗ ಕ್ರಿಸ್ತನ ಸಂಘವಾಗಿ, ಕ್ರಿಸ್ತನ ಸಮಸ್ತವಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಪ್ರತಿ ಅವಕಾಶ ಸಿಕ್ಕಂಥ ದಿನಗಳೆಲ್ಲವೂ ಕೂಡ, ನಾನು ಪ್ರತಿ ದಿನ ಅಂತ ಹೇಳ್ತಾ ಇಲ್ಲ, ನಮ್ಮ ಅನುಕೂಲಗಳಿಗೆ ತಕ್ಕಂತೆ ನಾವು ವಾರಕ್ಕೆ 1 ಸಲ ಹೋಗ್ತೀವೋ, ವಾರಕ್ಕೆ 2 ಸಲ ಹೋಗ್ತೀವೋ, ವಾರಕ್ಕೆ 3 ಸಲ ಹೋಗ್ತೀವೋ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ಒಂದು ಅವಕಾಶಗಳು ಪ್ರಿಯರೇ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ, ನೀವು ಇರ್ತಕ್ಕಂಥ ವಾತಾವರಣದಲ್ಲಿ ನಡೀತಕ್ಕಂಥ ಸಭೆಯ ಒಂದು ಸಮಯ, ಅದೆಲ್ಲದನ್ನು ಪರಿಗಣಿಸಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಪ್ರಿಯರೇ. ದೇವರ ಸಹವಾಸದಲ್ಲಿ ನಾವೆಲ್ಲರೂ ಕೂಡ ಏಕೀಭವಿಸಬೇಕು ಪ್ರಿಯರೇ. ದೇವರೊಂದಿಗೆ ನಾವು ಇರಬೇಕಾಗುತ್ತೆ. ಅದು ನಮಗೆ ಆಗ್ತಕ್ಕಂಥ ಮೇಲು ಪ್ರಿಯರೇ. ನಾವು ದೇವರ ಸಹವಾಸದಲ್ಲಿದ್ದಾಗ ದೇವರ ಭಕ್ತಿ, ದೇವರ ವಿಶ್ವಾಸ, ದೇವರ ಭಯ ನಮ್ಮಲ್ಲಿದ್ದಾಗ ನಾವು ದೇವರ ಒಂದು ದೇಹವಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ವೇಳೆ ನೀನು ಅದರ ಸಹವಾಸದಿಂದ ದೂರ ಆಗಿದ್ದೆ ಆದರೆ ಸೈತಾನನು ನಿನ್ನ ದೇಹಕ್ಕೆ ಪ್ರವೇಶಿಸ್ತಾನೆ. ಸೈತಾನನು ಮಾಡ್ತಕ್ಕಂಥ ಒಂದು ಶೋಷಣೆ ನಮ್ಮ ದೇಹದ ಮೇಲೆ ಅಗಾಧವಾಗಿ ಬೀರುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ ಪ್ರಿಯರೇ. ಬೇಕಿದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಗೊತ್ತಾಗುತ್ತೆ. 1 ವಾರ 2 ವಾರ ನೀವು ಚರ್ಚಿಗೆ ಹೋಗಲಿಲ್ಲ ಅಂದ್ರೆ ನಿಮ್ಮ ಒಂದು ಫೀಲಿಂಗ್ಸ್ಗಳು ಯಾವ ರೀತಿ ಆಗುತ್ತೆ, ನಿಮ್ಮ ಆಲೋಚನೆಗಳು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಪ್ರಿಯರೇ. ನಾನು ಈಗ ಹೇಳ್ತಕ್ಕಂಥ ವಾಕ್ಯವನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೊಂಡು ಆ ಥರ ನಿಮ್ಗೆ ಆಗಿದೆನೋ ಇಲ್ವೋ ಅಂತಕ್ಕಂಥದ್ದನ್ನ ನೀವು ಆಲೋಚಿಸಿದಾಗ ಖಂಡಿತವಾಗಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಪ್ರಿಯರೇ, ಯಾವ ರೀತಿ ಸೈತಾನನ ನಮ್ಮೊಂದಿಗೆ ತನ್ನ ಪ್ರಮುಖವಾದಂಥ ಗೇಮ್ ಚೇಂಜ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಕ್ರೈಸ್ತ ವಿಶ್ವಾಸಿಗಳೇ, ನೀವೆಲ್ಲರೂ ಕೂಡ ಸಭೆಯಾಗಿ ಸೇರುವಂಥದ್ದು ಬಹಳ ಮೇಲು ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 3ನೇ ವಚನದವರೆಗೆ ನಾವು ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ 4ನೇ ಅಧ್ಯಾಯ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪೌಲನು ಹೇಳ್ತಾನೆ ಪ್ರಿಯರೇ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ವಿ ಆರ್ ಕಾಲ್ಡ್ ಫ್ರಮ್ ಗಾಡ್. ನಾವು ಸುಮ್ಮನೆ ಬಂದಿರತಕ್ಕಂಥರಲ್ಲ ಪ್ರಿಯರೇ. ನಾವು ಇಂಗ್ಲಿಷ್ನ ರೆಫರೆನ್ಸ್ಗಳನ್ನು ನೋಡಿದಾಗ ಬಹಳ ಅದ್ಭುತ ಸಿಂಪಲ್ ಲ್ಯಾಂಗ್ವೇಜ್ನಲ್ಲೇ ಇರುತ್ತೆ, ಎಫೆಕ್ಟಿವ್ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಪ್ರಿಯರೇ. ವಿ ಆರ್ ಕಾಲ್ಡ್ ಔಟ್. ನಾವು ದೇವರಿಂದ ಕರೆಯಲ್ಪಟ್ಟಿರ್ತಕ್ಕಂಥವ್ರು ಪ್ರಿಯರೇ. ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜನಾಂಗ ಪ್ರಿಯರೇ. ಎಸ್ ಚೂಸನ್ ಅಸ್, ಎಸ್ ಕಾಲ್ಡ್ ಔಟ್. ವಿ ಆರ್ ದ ಸ್ಪೆಷಲ್ ಫ್ರಮ್ ದ ಅದರ್ ಕ್ಯಾಟಗರೀಸ್. ನಾವು ಬೇರೆಯವರಿಗಿಂತಲೂ ವಿಭಿನ್ನವಾಗಿರ್ತಕ್ಕಂಥವ್ರು. ಯಾಕಂದರೆ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ ಪ್ರಿಯರೇ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹೆಂಗ್ ನಡ್ಕೋಬೇಕ್ರಿ? ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಪ್ರತ್ಯೇಕವಾಗಿ ಆಯ್ಕೆ ಮಾಡಿಕೊಂಡಿರೋದ್ರಿಂದ ದೇವರಿಗೆ ನೀವು ಮೋಸ ಮಾಡುವಂಥವ್ರು ಆಗ್ಬಾರ್ದು ಪ್ರಿಯರೇ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪೌಲನು ಹೇಳ್ತಾನೆ ಇಲ್ಲ, ನಾನು ನಿಮ್ಗೆ ಹೇಳ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವೂ ಒಂದೇ, ಸ್ನಾನ ದೀಕ್ಷಾ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು,
ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ನೋಡಿ, ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ ಪೌಲನು ಬಹಳ ಸ್ಪಷ್ಟವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 6 ವಚನದವರೆಗೆ ನಮ್ಮನಿಗೆ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ನಾವು ಯಾರು, ನಮ್ಮ ಯೋಗ್ಯತೆ ಏನು, ನಾವು ಯಾವ ರೀತಿ ನಡೆದುಕೊಳ್ಳಬೇಕು, ಆ ನಡೆದುಕೊಳ್ಳೋದ್ರಿಂದ ಆಗ್ತಕ್ಕಂಥ ಒಂದು ನಿರೀಕ್ಷೆಗಳೇನು, ಅದರಿಂದ ಆಗ್ತಕ್ಕಂಥ ಮೇಲು ಏನು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ದೇವರಾದುಕೊಂಡ ಜನಾಂಗಕ್ಕೆ ಪೌಲನು ನಮಗೆ ಸಾಂಕೇತಿಕವಾಗಿ ಹೇಳ್ತಾನೆ ಪ್ರಿಯರೇ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ, ಯು ಆರ್ ದ ಸ್ಪೆಷಲ್ಡ್ ಪೀಪಲ್. ನಿಮ್ಮನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾನೆ. ಮೊದಲನೇದಾಗಿ ನೀವು ಯೋಗ್ಯರಾಗಿ ನಡೆದುಕೊಳ್ಬೇಕು. ಈ ರೀತಿ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ನಿಮ್ಮ ಒಂದು ಪಾತ್ರ ಏನಪ್ಪ ಅಂದ್ರೆ ಯೋಗ್ಯತೆಗೆ ಅನುಗುಣವಾಗಿ ಇರಬೇಕು ಪ್ರಿಯರೇ. ಅಯೋಗ್ಯರಾಗಿರಬಾರ್ದು. ಯಾಕಂದ್ರೆ ನಾವು ದೇವರಿಂದ ಕರೆಯಲ್ಪಟ್ಟವರಾದ್ರಿಂದ ನಾವೆಲ್ಲರೂ ಕೂಡ ಯೋಗ್ಯತೆಯಿಂದ ಬದುಕಬೇಕಾಗಿದೆ ಪ್ರಿಯರೇ. ಎಸ್, ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಪ್ರಬೋಧಿಸು ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಟೆಲ್ಲಿಂಗ್ ಯು, ಅಂಡರ್ಸ್ಟ್ಯಾಂಡ್. ನೀವು ಪೂರ್ಣ ವಿನಯ, ನಾವು ಹೆಂಗಿರ್ಬೇಕಾದ್ರೆ ದೇವರಾದುಕೊಂಡ ಜನಾಂಗವಾಗಿರ್ತಕ್ಕಂಥ ನಾವುಗಳು, ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬನು ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ಪ್ರತಿ ವ್ಯಕ್ತಿಯು ಕೂಡ ಈ ಭೂಮಿ ಮೇಲಿರ್ತಕ್ಕಂಥ ಪ್ರಪಂಚದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆ ವ್ಯಕ್ತಿ ನಡೆದುಕೊಳ್ಳುವಂತ ರೀತಿ ಹೇಳ್ತಾನೆ ಪ್ರೇರ. ಯೇಸು ಕ್ರಿಸ್ತನು ತೋರಿಸಿರ್ತಕ್ಕಂಥ ಮಾರ್ಗ ಏನಂತಾರೆ, ನೀವು ಎಲ್ಲರೂ ಕೂಡ ಹೆಂಗಿರ್ಬೇಕಂದ್ರೆ ವಿನಯ, ಸಾತ್ವಿಕ, ಇವು ಗುಣಲಕ್ಷಣಗಳು ಪ್ರಿಯರೇ. ಕ್ರೈಸ್ತರು ಅಂದ್ರೆ ಯಾರೇ? ಈ ಲಕ್ಷಣಗಳನ್ನು ಹೊಂದಿರತಕ್ಕಂಥವ್ರು. ಈ ಲಕ್ಷಣಗಳು ಕ್ರೈಸ್ತರು ಅಂತಂದ್ರೆ ಪೂರ್ಣ ವಿನಯನ ಹೊಂದಿರತಕ್ಕಂಥವನು, ಪೂರ್ಣ ಸಾತ್ವಿಕತ್ವದ ಗುಣವನ್ನು ಹೊಂದಿರತಕ್ಕಂಥವನು, ದೀರ್ಘ ಶಾಂತಿಯನ್ನ ಬಯಸ್ತಕ್ಕಂಥವನು, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವವರು, ಪ್ರೀತಿಸುವವನು. ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಕ್ರಿಶ್ಚಿಯನ್. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ನಮ್ಮಲ್ಲಿ ಆಗುವ ಬದಲಾವಣೆಗಳು ಹೆಂಗಿರ್ಬೇಕಂತಂದ್ರೆ ಈ ಗುಣಗಳನ್ನ ಅಥವಾ ಈ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥವನ ಪ್ರಿಯರೇ. ಏನ್ ಬರ್ಬೇಕು? ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥ ಪ್ರತಿ ವಿಶ್ವಾಸಿಗೂ ಕೂಡ ಬರತಕ್ಕಂಥ ಗುಣಲಕ್ಷಣಗಳು ಪೂರ್ಣ ವಿನಯತೆಯನ್ನು ಹೊಂದಬೇಕು, ಪೂರ್ಣ ಸಾತ್ವಿಕತ್ವವನ್ನು ಹೊಂದಬೇಕು, ದೀರ್ಘ ಶಾಂತಿಯನ್ನು ಬಯಸುವವನಾಗಬೇಕು, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವ ಗುಣವನ್ನು ಕಲ್ಕೋಬೇಕಾಗುತ್ತೆ. ಅದರಿಂದ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕು ಪ್ರೇಯರ್, ಒಗ್ಗಟ್ಟಾಗಿರುವಂಥದ್ದು. ಇವತ್ತು ನಾವಿದ್ದೀವ ಪ್ರೇಯರ್? ಐಕ್ಯತೆಯಿಂದ ನಾವಿದ್ದೀವ? ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರೇಯರ್. ಐಕ್ಯತೆ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ನೀನು ಕ್ರಿಸ್ತನ ನಿಜ ಲಕ್ಷಣದಲ್ಲಿ ಇಲ್ಲ ಅಂತಕ್ಕಂಥ ಒಂದು ಭಾಗವಾಗಿದ್ದೀರಿ ಪ್ರೇಯರ್. ಕ್ರಿಸ್ತನ ನಿಜ ಲಕ್ಷಣ ಯಾವುದು ಅಂತಂದ್ರೆ ನೀವು ಐಕ್ಯತೆಯಲ್ಲಿ ಒಂದಾಗಿರಬೇಕು ಪ್ರಿಯರೇ. ನಾವೆಲ್ಲರೂ ಒಂದೇ ದೇಹದವರಾಗಿರೋದ್ರಿಂದ, ಒಬ್ಬನೇ ದೇವರನ್ನು ಹೊಂದಿರೋದ್ರಿಂದ, ಒಂದೇ ಪದವಿಯನ್ನು ನಿರೀಕ್ಷಿಸುವವರಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಕರ್ತನು ಒಬ್ಬನೇ, ಭರವಸೆವೂ ಒಂದೇ, ದೀಕ್ಷಾ ಸ್ನಾನವೂ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಪ್ರಿಯರೇ. ಈ ನಿರೀಕ್ಷೆಯನ್ನು ನಾವು ಹೊಂದುವವರಾಗಿರಬೇಕು ಪ್ರಿಯರೇ. ಈ ನಿರೀಕ್ಷೆಯನ್ನ ಇವತ್ತು ನಾವು ಎಷ್ಟು ಜನ ಹೊಂದಿದ್ದೀವೋ ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿಯೂ ವಾಸವಾಗಿರುವವನಾಗಿದ್ದಾನೆ ಪ್ರಿಯರೇ. ದೇವರು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ನಾವು ಯಾವ ವಿಶ್ವಾಸದಲ್ಲಿದ್ದೀವಿ, ಯಾವ ಕಾರ್ಯವನ್ನು ಮಾಡ್ತಾ ಇದ್ದೀವಿ, ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತಕ್ಕಂಥದನ್ನ ಪ್ರತಿಯೊಂದನ್ನು ಕೂಡ ದೇವರು ವೀಕ್ಷಿಸ್ತಕ್ಕಂಥ ಆತನಾಗಿದ್ದಾನೆ ಪ್ರಿಯರೇ. ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಂದ ಆದುಕೊಂಡಿರ್ತಕ್ಕಂಥ ಜನಾಂಗವಾದಂಥ ನಾವುಗಳು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತ ನಾವುಗಳು, ನಮ್ಮ ನಡತೆಗಳು ಯಾವ ರೀತಿ ಇದಾವೆ, ನಮ್ಮ ಸಹವಾಸದ ಜೀವಿತ ಯಾವ ರೀತಿ ಇದೆ, ನಾವು ಯಾವ ರೀತಿ ಇರಬೇಕಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ ಪ್ರಿಯರೇ. ನಾವಿದೀವ ದೇವರ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಜ್ಞಾಪಕದಲ್ಲಿ ನಾವಿರ್ಬೇಕಂತಾರೆ ನಮ್ಮ ಒಂದು ಬದಲಾದ ಜೀವಿತ ಸರಿಪಡಿಸಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ದಲ್ವಾ ಪ್ರಿಯರೇ. ಒಂದು ಸಾರ ಆಲೋಚನೆ ಮಾಡೋಣ ಪ್ರಿಯರೇ. ನಾವು ದೇವರ ಸಹವಾಸದಲ್ಲಿ ಇದ್ದೀವ ಇಲ್ವಾ ಅಂತಕ್ಕಂಥದ್ದನ್ನ, ಒಂದು ವೇಳೆ ಈ ಸಹವಾಸದಲ್ಲಿ ನೀನು ಇರದೇ ಹೋದರೆ, ಅಪವಾದಿಯ ಸಹವಾಸದಲ್ಲಿದ್ದರೆ ನಿನಗಾಗ್ತಕ್ಕಂಥ ನಷ್ಟ ಏನು ಅಂತಕ್ಕಂಥದ್ದನ್ನ ಅಪೊಸ್ತಲರು ಬರೆದ ಪತ್ರಿಕೆ 20ನೇ ಅಧ್ಯಾಯ ಪ್ರಿಯರೇ.
ಅಪೋಸ್ತಲರಿಗೆ ಬರೆದ ಅಪೋಸ್ತಲರುಗಳು ಕೃತ್ಯಗಳು 20ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ಈ 34. ಕೈ ಈ ಕೈಗಳಲ್ಲೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದನ್ನು ನೀವೇ ಬಲ್ಲಿರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಇಂಥ ಅದ್ಭುತವಾದಂತಹ ಒಂದು ಮಾತಿನಲ್ಲಿ ಹೇಳ್ತಾನೆ ನೋಡಿ ಪ್ರಿಯರೇ. ಅಪೋಸ್ತಲರು ಬರೆದ ಕೃತ್ಯಗಳು 20ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನಾವು ನೋಡಿದಾಗ, ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದ್ದನ್ನು ನೀವೇ ಬಲ್ಲಿರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ಈಗಾಗಲೇ ನಾನು ನಿಮಗೆ ಏನು ಕೊಟ್ಟಿದ್ದೇನಪ್ಪ ಅಂದ್ರೆ ಮಾದರಿ ಜೀವಿತವನ್ನು ತೋರಿಸಿದ್ದೇನೆ. ಯೇಸು ಕ್ರಿಸ್ತನ ಹೇಳ್ತಾನೆ ಪ್ರೇರಲ್ಲಿ, ಪೌಲನು ನಮಗೆ ಎಚ್ಚರಿಸ್ತಾ ಇದ್ದಾನೆ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ಮಾಡೆಲ್ ಯೇಸು ಕ್ರಿಸ್ತನ ನಮಗೊಂದು ಮಾಡೆಲ್, ಅಪೋಸ್ತಲನಾದ ಪೌಲನ ಒಂದು ಮಾಡೆಲ್, ಇತರ ಅಪೋಸ್ತಲರು ಕೂಡ ನಮಗೆ ಮಾಡೆಲ್ ಆಗಿದ್ದಾರೆ. ಅವರು ತೋರಿಸ್ತಕ್ಕಂಥ ಮಾದರಿ ಜೀವಿತವನ್ನ ನಾವು ಅಳವಡಿಸಿಕೊಂಡಾಗ ಪ್ರಿಯರೇ, ನಾವು ಅಳವಡಿಸಿಕೊಂಡಾಗ ಏನಾಗುತ್ತದೆ, ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ದುಡಿದು ತಿಂದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತರಾಗಿರಿ ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ಪ್ರತಿ ವಿಷಯದಲ್ಲಿ ಕೂಡ ನಾವು ಕೊಡೋದಕ್ಕೆ ಅಂದ್ರೆ ತೆಗೆದುಕೊಳ್ಳೋದಕ್ಕಿಂತ ಕೊಡುವಂತವರಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂತನು ಇಲ್ಲಿ ಪೌಲನು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಯಾವ ರೀತಿ ಕೊಡುವುದರಲ್ಲಿ ನಮಗೆ ಶಕ್ತಿ ಇರುವಂತದ್ದಾಗಿರುತ್ತೆ ಹೊರತು ತೆಗೆದುಕೊಳ್ಳೋದ್ರಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ನಾವು ದೇವರ ಸಹವಾಸದೊಂದಿಗೆ ಇದ್ದಾಗ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡುವಂತ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಗುಣಲಕ್ಷಣಗಳನ್ನ ನಾವು ಹೊಂದಬೇಕಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರೇರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನ ಸಹವಾಸದಲ್ಲಿ ಅಥವಾ ದೇವರ ಸಹವಾಸದಲ್ಲಿದ್ದಾಗ ನಾವು ಆನಂದವನ್ನು ಅನುಭವಿಸುವವರಾಗಿರ್ತೀವಿ, ಪ್ರೋತ್ಸಾಹವನ್ನು ಕೊಡುವವರಾಗಿರ್ತೀವಿ ಪ್ರಿಯರೇ. ಅದೇ ರೀತಿ ಪಾಪದಿಂದ ದೂರ ಮಾಡ್ತಕ್ಕಂಥ ಜೀವಿತವನ್ನ ಕೂಡ ನಾವು ಪಡ್ಕೊಳ್ತೀವಿ ಪ್ರಿಯರೇ. ಫಾರ್ ಎಕ್ಸಾಂಪಲ್ 1ನೇ ಕೊರಿಂಥಿ 6ನೇ ಅಧ್ಯಾಯ 1ನೇ ಕೊರಿಂಥಿ 6ನೇ ಅಧ್ಯಾಯ ಮುಗಿಸ್ತೀನಿ ಪ್ರಿಯರೇ. ಕೊನೆಯದಾಗಿ 1ನೇ ಕೊರಿಂಥಿ 6ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನೋಡಿದಾಗ 1ನೇ ಕೊರಿಂಥಿ 6ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಲಾಸ್ಟ್ಗೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇಲ್ಲಿ ಈ ಕೊನೆಯದಾಗಿ ಅಪೋಸ್ತಲರ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಿಂದ ನಾವು ನೋಡಿದಾಗ ಪ್ರಿಯರೇ, 17ನೇ ವಚನದಿಂದ ನಾವು ನೋಡಿದಾಗ 17ರಿಂದ, ಕರ್ತನ ಸಂತಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. ನಾವು ಮಾಡ್ತಕ್ಕಂಥ ಪಾಪಗಳಿಂದ ನಮ್ಮ ದೇಹಕ್ಕೆ ಏನಾಗ್ತಾವ ಅಂತಂದ್ರೆ ಅವು ಹೊರೆ ಆಗ್ತಾವ ಪ್ರಿಯರೇ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡ್ತಾನೆ. ಪಾಪದ ಜೀವಿತದಿಂದ ನಾವು ದೂರ ಆದಿದ್ದಾಗ ಮಾತ್ರ ನಾವು ದೇವರಿಗೆ ಹತ್ರವಾಗ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಇಲ್ಲಿ ನಾನು ಹೇಳ್ತಕ್ಕಂಥ ಅಂಶ ಏನಂತಾರೆ, ದೇವರ ಸಹವಾಸದಲ್ಲಿ ನಿನ್ನಿದ್ದಾಗ ಪಾಪದ ಜೀವಿತಕ್ಕೆ ನೀನು ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ವೇಳೆ ನೀನು ದೇವರ ಸಹವಾಸದಲ್ಲಿ ಇರದೇ ಇದ್ದಾಗ ಪಾಪಗಳು ನಿನಗೆ ಹತ್ತಿರವಾಗಿ ಆ ಪಾಪಗಳಲ್ಲೇ ನಿನ್ನನ್ನ ಏನ್ ಮಾಡುತ್ತೆ ಅಂದ್ರೆ ಬಂದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ವಿಶ್ವಾಸದಿಂದ ಇರ್ತಕ್ಕಂಥ, ದೇವರ ವಿಶ್ವಾಸದಲ್ಲಿರ್ತಕ್ಕಂಥ ಅಥವಾ ದೇವರ ಸಹವಾಸದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಏನು ಲಾಭ ಸಿಗುತ್ತೆ ಅಂದ್ರೆ ಪಾಪದಿಂದ ದೂರ ಆಗ್ಲಿಕ್ಕೆ, ಪಾಪದ ಜೀವಿತದಿಂದ ದೂರ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಪ್ರಿಯರೇ. ಅದು 18ನೇ ವಚನದಲ್ಲಿ ನಮಗೆ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ ಪ್ರಿಯರೇ. ದೇಹಕ್ಕೆ ನೋಡಿ,
ಇವರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನಿಮ್ಮ ದೇಹವೇ ದೇವರ ಗರ್ಭಗುಡಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ವೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಯಾಕಂದ್ರೆ ದೇವರು ನಿಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ. ದೇವರು ನಿಮ್ಮನ್ನ ಏನ್ ಮಾಡಿದ್ರಪ್ಪ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಆರ್ ಸೋಲ್ಡ್ ಔಟ್. ಏನಂತ ಹೇಳ್ತಾನೆ ಪ್ರಿಯರೇ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅದನ್ನ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹಗಳು ಕ್ರಯಕ್ಕೆ ಕೊಳ್ಳಲ್ಪಟ್ಟಿರೋದ್ರಿಂದ ನೀವು ದೇವರ ಪ್ರಭಾವವನ್ನ ಪ್ರತಿ ದಿನವೂ ಕೂಡ, ಪ್ರತಿ ಗಳಿಗೆಯೂ ಕೂಡ ಪ್ರಕಾಶಪಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮಗೆ ಬಹಳ ಅವಶ್ಯಕತೆ ಇದೆ ಪ್ರಿಯರೇ. ಆದ್ದರಿಂದ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಮ್ಮ ಸ್ವಂತ ಪ್ರಭಾವದಿಂದ ಇರ್ತಕ್ಕಂಥವ್ರಲ್ಲ ಪ್ರಿಯರೇ. ನಾವು ದೇವರ ಪ್ರಭಾವದಲ್ಲಿರ್ತಕ್ಕಂಥ, ದೇವರು ನಮ್ಮನ್ನು ಕ್ರಯಕ್ಕೆ ಅಂದ್ರೆ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದ ಕಾರಣದಿಂದಾಗಿ ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿರೋದ್ರಿಂದ ನಮ್ಮ ದೇಹವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ನಮ್ಮ ಭಕ್ತಿ ಜೀವಿತವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಾವು ದೇವರ ಸಹವಾಸದೊಂದಿಗೆ ಇರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯತೆಯಿಂದ ಕೂಡಿದೆ ಪ್ರಿಯರೇ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನು ನಮಗೆ ಯಾವ ರೀತಿ ಮಾರ್ಗವನ್ನು ತೋರಿಸಿದ್ದಾನೆ, ಯಾವ ರೀತಿ ಮಾದರಿಯ ಜೀವಿತವನ್ನು ನಮಗೆ ತೋರಿಸಿದ್ದಾನೆ, ಅದು ಯೇಸು ಕ್ರಿಸ್ತನಾಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ಅಥವಾ ಆದಿ ಸಂಘದಲ್ಲಿ ನಡ್ಕೊಂಡಿರ್ತಕ್ಕಂಥ ವಿಶ್ವಾಸಿಗಳ ಜೀವಿತಗಳಾಗಿರ್ಬೋದು, ಅವೆಲ್ಲವೂ ಕೂಡ ನಮಗೇನಾಗ್ಬೇಕಂತಂದ್ರೆ ಎಕ್ಸಾಂಪ್ಲಿಫೈಡ್ ಲೈಫ್. ಅವು ನಮಗೆ ಮಾದರಿ ಜೀವಿತಗಳಾಗಬೇಕು ಪ್ರಿಯರೇ. ಉದಾಹರಣೆಯನ್ನು ಕೊಡ್ತಕ್ಕಂಥ ಮಾಡೆಲ್ ಆಗಿ ಆ ಜೀವಿತಗಳು ನಮ್ಮ ಕಣ್ಣೆದುರಿಗೆ ಬರಬೇಕು ಪ್ರಿಯರೇ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ಸಹವಾಸದೊಂದಿಗಿದ್ದಾಗ ನಮ್ಮ ಜೀವಿತವು ಆನಂದವಾಗಿರುತ್ತೆ. ನಮ್ಮ ಜೀವಿತವು ಪ್ರೋತ್ಸಾಹಕರವಾಗಿರುತ್ತೆ ಪ್ರಿಯರೇ. ವಾಕ್ಯದ ಪ್ರೋತ್ಸಾಹಕರವಾಗಿರುತ್ತೆ. ನಮ್ಮನ್ನು ಪಾಪದಿಂದ ದೂರ ಮಾಡ್ತಕ್ಕಂಥದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವುದು? ದೇವರ ಸಹವಾಸದ ಜೀವಿತ. ಅದಾದ ನಂತರ ಮಾದರಿಕರವಾದಂಥ ಜೀವಿತ ನಮ್ಮ ಜೀವಿತಗಳಾಗುತ್ತೆ ಪ್ರಿಯರೇ. ಯಾವ್ಯಾವಾಗುತ್ತೆ ಪ್ರಿಯರೇ? ದೇವರ ಸಹವಾಸದಿಂದ ನಮ್ಗೆ ಆಗ್ತಕ್ಕಂಥ ಈ ಲಾಭಗಳು ಅಥವಾ ಮೇಲುಗಳು ಯಾವುದಪ್ಪ ಅಂದ್ರೆ, ನಾವು ದೇವರೊಂದಿಗೆ ಆನಂದವಾಗಿರ್ತೀವಿ ಪ್ರಿಯರೇ. ದೇವರ ವಾಕ್ಯದೊಂದಿಗೆ, ದೇವರ ವಿಶ್ವಾಸದೊಂದಿಗೆ, ದೇವರ ಕುಟುಂಬದೊಂದಿಗೆ, ದೇವರ ದೇಹದೊಂದಿಗೆ ನಾವು ಆನಂದವಾಗಿರ್ತೀವಿ ಪ್ರಿಯರೇ, ಒಂದನೆಯದಾಗಿ. ಎರಡನೇದಾಗಿ, ನಾವು ಪ್ರತಿ ಹಂತದಲ್ಲೂ ಕೂಡ ಪ್ರೋತ್ಸಾಹಕರವಾಗಿರ್ತೀವಿ ಪ್ರಿಯರೇ. ಎಚ್ಚರಿಕೆಯಿಂದ ಇರ್ತೀವಿ. ದೇವರ ಸಹವಾಸದೊಂದಿದ್ದಾಗ ನಾವು ಮಾಡ್ತಕ್ಕಂಥ ಪಾಪಗಳು ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಅದು ವಾಕ್ಯದ ಮುಖಾಂತರವಾಗಿ ಎಚ್ಚರಿಕೆ ಸಿಗ್ಬೋದು, ಅಥವಾ ಪಾಸ್ಟರ್ಗಳು ಹೇಳ್ತಕ್ಕಂಥ ಮಾತುಗಳ ಮುಖಾಂತರವಾಗಿ ಪ್ರೋತ್ಸಾಹದಾಯಕವಾಗಿ ನಮಗೆ ಅದು ಅಪ್ಲೈ ಆಗುತ್ತೆ ಪ್ರಿಯರೇ. ಮೂರನೇದಾಗಿ ಏನಪ್ಪ ಅಂತಂದ್ರೆ, ಪಾಪದಿಂದ ನಮ್ಮನ್ನು ದೂರ ಮಾಡುತ್ತೆ ಪ್ರಿಯರೇ. ದೇವರ ಸಹವಾಸ ನಮ್ಮನ್ನು ಪಾಪದಿಂದ ದೂರ ಮಾಡುತ್ತೆ. ನಾಲ್ಕನೇದಾಗಿ, ನಾವು ಅವೆಲ್ಲವನ್ನ ಕೂಡ ಕೈಗೊಂಡು ನಡೆದಾಗ ನಾವು ಮಾದರಿಕರವಾದಂಥ ಜೀವಿತದಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದು ದೇವರ ಸಹವಾಸದಿಂದ ನಮಗಾಗ್ತಕ್ಕಂಥ ಮೇಲುಗಳು ಅಂತಕ್ಕಂಥದನ್ನ ಹೇಳ್ತಾ ಇವತ್ತಿನ ವಾಕ್ಯವನ್ನ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಿಯರೇ. ಕಣ್ಮುಚ್ಚೋಣ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವನೇ, ನಾಮಕ್ಕೆ ಸ್ತೋತ್ರ. ದೇವರು ನನಗೆ ಕೊಟ್ಟಿರ್ತಕ್ಕಂಥ ಈ ಅಲ್ಪ ಕಾಲದಲ್ಲಿ ದೇವರಿನ ಮಕ್ಕಳಿಗೆ ಯಾವ ವಿಷಯವು ಮುಖ್ಯವೋ ಅನ್ನುವಂಥದ್ದನ್ನ ಗ್ರಹಿಸಿ ದೇವ, ನಿನ್ನ ಮಕ್ಕಳಿಗೆ ನಾನು ತಿಳಿಯಪಡಿಸಿದ್ದೇನೆ ತಂದೆ. ದೇವ, ನನಗಿರ್ತಕ್ಕಂಥ ಒಂದು ಜ್ಞಾನದಿಂದ, ನನಗಿರ್ತಕ್ಕಂಥ ಒಂದು ವಾಕ್ಚಾತುರ್ಯದಿಂದ ನಿನ್ನ ಮಕ್ಕಳಿಗೆ ನನ್ನ ವಾಕ್ಯವನ್ನು ಬೋಧಿಸಿದ್ದೇನೆ ದೇವ. ದೇವ, ಇನ್ನು ಹೆಚ್ಚಿನ ಪರಿಣಾಮಕಾರಿಯಾಗಿ ದೇವ, ನನ್ನ ಮುಖಾಂತರವಾಗಿ, ನಮ್ಮ ಸಹೋದರರ ಮುಖಾಂತರವಾಗಿ ಅನೇಕ ಜನರಿಗೆ ನಿನ್ನ ಪ್ರಭಾವವನ್ನ, ನಿನ್ನ ಶಕ್ತಿಯನ್ನ, ನಿನ್ನ ಮಹೋನ್ನತ ಚಿತ್ತವನ್ನ ತಿಳಿಯಪಡಿಸುವಂತ ಸೈನಿಕರನ್ನಾಗಿ ನಮ್ಮನ್ನು ಮುಂದೆ ದೇವ ನಮ್ಮನ್ನು ಬಲಪಡಿಸು ದೇವ. ಕೇಳಿರ್ತಕ್ಕಂಥ ವಾಕ್ಯವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಾಕ್ಯವನ್ನ ಅರ್ಥ ಮಾಡಿಕೊಂಡು ನಾವು ಏನಾದರೂ ತಪ್ಪು ಮಾಡಿದ್ದೆ ಆದರೆ ಆ ತಪ್ಪುಗಳನ್ನ ವಾಕ್ಯದ ಮುಖಾಂತರವಾಗಿ ಸರಿಪಡಿಸಿಕೊಳ್ಳುವಂತ ಅವಕಾಶ ನಮಗೆ ಅನುಗ್ರಹಿಸಿಕೊಡ್ತಂದೆ ದೇವ. ಕೇಳಿರ್ತಕ್ಕಂಥ ಎಲ್ಲರನ್ನ ನಿಮ್ಮ ಕೈಗೊಪ್ಪಿಸ್ಕೊಡ್ತಾ ಇದ್ದೀರ ದೇವ. ಎಲ್ಲರಿಗೂ ದೇವ ಒಳ್ಳೆ ಜ್ಞಾನವನ್ನ, ವಿವೇಕವನ್ನ, ಬುದ್ಧಿಯನ್ನ ದೇವ ಸಮಸ್ತವನ್ನ ನೀವೇ ಅನುಗ್ರಹಿಸಿ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ದೇವ. ದೇವ, ಈ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ನನ್ನ ಸಹೋದರ ಸಹೋದರಿ ಎಲ್ಲರನ್ನು ಕೂಡ ನಿಮ್ಮ ಕೈಗೊಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವ, ನಿನ್ನ ರಾಜ್ಯದ ಒಂದು ನೀತಿಗಾಗಿ ತಾವು ಕಪ್ಪಡುವಂತ ಹಿಂಡಾಗಿ
ಜನಾಂಗವಾಗಿ ಸಂಘವಾಗಿ ನಾವೆಲ್ಲರೂ ಕೆಲಸ ಮಾಡುವಾಗ ನಿನ್ನ ಕೃಪೆಯನ್ನು ನೀಡು ತಂದೆ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕ್ಷೇಮವನ್ನು ಅನುಗ್ರಹಿಸಿಕೊಡ್ತಂದೆ. ದೇವ ನಿನ್ನೆ ದಿನವರೆಗೆ ದೇವ ಮಾನವಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳೊಟ್ಟಿಗೆ ನಿನ್ನ ಸೇವಕರು ದೇವ ಬಂದು ಮತ್ತೆ ತಿರುಗಿ ತಮ್ಮ ಸ್ಥಾನಗಳಿಗೆ ತಿರುಗಿ ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪ್ರಯಾಣದಲ್ಲಿ ನೀವೇ ಸಹಾಯಕನಾಗಿದ್ದುಕೊಂಡು ದೇವ ಯಾವ ರೀತಿ ಉತ್ತಮವಾಗಿ ಈ ಪ್ರದೇಶಕ್ಕೆ ಬಂದು ನಿನ್ನ ವಾಕ್ಯವನ್ನು ಬೋಧನೆ ಮಾಡಿ ತಿರುಗಿ ತಮ್ಮ ಸ್ಥಳಗಳಿಗೆ ಹೋಗ್ತಾ ಇದ್ದಾರೋ ಆ ಪ್ರಯಾಣದ ಜೊತೆಗೆ ನೀವಿದ್ದುಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಹಾಯಕನಾಗಿದ್ದುಕೊಂಡು ನಡೆಸುತ್ತಂತೆ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕ್ಷೇಮವನ್ನು ಅನುಗ್ರಹಿಸಿ ಎಲ್ಲರಿಗೂ ಕೂಡ ಉತ್ತಮವಾದಂಥ ಒಂದು ಜೀವಿತವನ್ನು ಅನುಗ್ರಹಿಸಿ ಕೊಡುವಂತೆ ನಿನ್ನ ಕೃಪೆಯನ್ನು ನೀಡುತ್ತಂದೆ. ನಮ್ಮ ಪ್ರಾರ್ಥನೆ ಕೇಳಿದರೆ ನಿಮ್ಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಸೇರಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯೊಟ್ಟಿಗೂ ನಿರಂತರವಾಗಿ ನೆಲೆವಾಗಿರಲಿ ತಂದೆ, ಆಮೇನ್.